ಈಗ ಬಹಳ ಸುಂದರವಾದಂತ ವಿಚಾರ. ಮನಸ್ಸಿನಲ್ಲಿ ಸಂಪೂರ್ಣವಾದಂತಹ ಈ ಜಗತ್ತಿನಲ್ಲಿ ಬ್ರಹ್ಮಬಾಬುವರು 33 ವರ್ಷ ಕಾಲ ತಪಸ್ಸೆ ಮಾಡಿ ಅನೇಕ ಆತ್ಮಗಳಿಗೆ ಜಗತ್ತಿಗೆ ಸತ್ಯವಾದಂತ ಜ್ಞಾನವನ್ನ ಕೊಟ್ಟಂತ ದೇಹ 1969ನೇ ಇಸ್ವಿ 18ನೇ ತಾರೀಕು ಜನವರಿ ತಿಂಗಳ ಈ ಸಂದೇಶವನ್ನ ಇದು ಸತ್ಯ ಘಟನೆಯದ ವಿಶ್ವರತ್ನದ ಅವರ ಹೆಸರೇ ಹೇಳ್ತದ. ಭಗವಂತನು ಇವರಿಗೆ ದಿವ್ಯ ನಾಮಕರಣ ಮಾಡಿದಂತ ಹೆಸರು ವಿಶ್ವರತ್ನದ ವಿಶ್ವದಕ ರಥನ. ಅವ್ರ ಜೊತೆ ಇರುವಂತ ನನಗೆ ಸೌಭಾಗ್ಯ ಸಿಕ್ತು. ಕಡಿಮೆ 15 ವರ್ಷ ಕಾಲ ಕಣ್ಣ ಮುಂದೆ ಇವತ್ತು ಅವರ ಜೀವನ ಚರಿತ್ರೆ ನಾನು ನೋಡ್ತಾ ಇದ್ದೀನಿ, ಅನುಭವ ಆಗ್ತದ. ಅವರ ಮಾತು, ಅವರ ಶಬ್ದಗಳು, ಅವ್ರ ನಡೆ, ಅವ್ರ ನುಡಿ, ಅವ್ರ ಮಾತು. ಅಮೃತ ವೇಳೆ ಯೋಗದಿಂದ ರಾತ್ರಿ 10ರವರೆಗೆ ಅವರ ಜೀವನ ಪರಿಸ್ಥ ಸ್ವರೂಪಿಗಳಾಗಿದ್ರು. ಅವರು ತಮ್ಮ ಸ್ವಂತ ದೃಷ್ಟಿ ಆ ದೃಶ್ಯವನ್ನ ನೋಡಿದಾರ, ಆ ದೃಶ್ಯವನ್ನ ವರ್ಣನೆ ಮಾಡ್ತಾರ. ಈ ಶಬ್ದಗಳು ಅವರೇ ಶಬ್ದಗಳು, ನನ್ನ ಶಬ್ದಗಳಲ್ಲ. ಕೇವಲ ಅದನ್ನ ಅವರು ಹೇಳಿದ ಮಾತುಗಳನ್ನು ನಿಮ್ಗೆ ನಾನು ಹೇಳ್ತಾ ಇದ್ದೇನೆ. ನಮ್ಮೆಲ್ಲರ ಪ್ರೀತಿಯ ತಂದೆ ಬ್ರಹ್ಮಬಾಬು ಅವರು ಬೆಳಗಿನ ಕ್ಲಾಸ್ ಬರ್ಲಿಲ್ಲ. ರಾತ್ರಿ ಬಾಬು ಅವರು ಬಂದ್ರು. ಅರ್ಧ ಗಂಟೆ ನಾಗಿ ಮುರಳಿಯನ್ನ ಓದಿಸಿದರು. ಅಂತ್ಯದಲ್ಲಿ ಬಾಬು ಅವರು ಸ್ವಲ್ಪ ಹೊರಗಡೆ ಹೋಗಿ ಆ ಬಾಗಿಲ ಹತ್ರ ಹೋಗಿ ನೆನಪು ಪ್ರೀತಿ ಅಂತಂದ್ರು. ಮತ್ತ ನಮಸ್ತೆ ಅಂತ ಹೇಳಿ ನನಗ ನೀವೆಲ್ಲರೂ ಚುಟ್ಟಿ ಕೊಡ್ರಿ ಅಂತ ಹೇಳಿ ಆ ಶಬ್ದವನ್ನ ಅವತ್ತೇ ಯೂಸ್ ಮಾಡಿದ್ರು ಬಾಬುವರು. ದಿನಾಲು ಕೇವಲ ಏನಂತ ಹೇಳ್ತಿದ್ರು ಬಾಬುವರು? ನೆನಪು ಮತ್ತು ಪ್ರೀತಿ ನಮಸ್ಕಾರ ಅಂತ ಹೇಳ್ತಿದ್ರು. ಅವತ್ತ ಆಗಿನ ದಿನ 69ನೇ 18ನೇ ತಾರೀಕಿಗೆ ರಾತ್ರಿ 8 ಗಂಟೆ 9 ಗಂಟೆ ಆಗಿರ್ಬೋದು ಅಂದ್ರು. ಮುಗಿತು ಅಂತ ಅರ್ಥ. ಅಂದ್ರೆ ನಾನು ಇನ್ನ ಕ್ಲಾಸಿಗೆ ಬರುದಿಲ್ಲ ಅಂತ ಅರ್ಥ. ಈ ಶಬ್ದ ಬಾಬೋರು ಹೇಳಿದ್ರು. ನಂತರ ಕ್ಲಾಸ್ನಿಂದ ಹೊರಗಡೆ ಬಂದ್ರು. ಅವಾಗ ರಾತ್ರಿ 9 ಗಂಟೆ ಆಗಿತ್ತು. ನಾನು ಕ್ಲಾಸ್ನಿಂದ ಹೊರಗಡೆ ಬಂದೆ. ಯಾರು? ವಿಶ್ವರತ್ನದವರು ಹೇಳ್ತಾರ, ನಾನು ಕ್ಲಾಸ್ನಿಂದ ಹೊರಗಡೆ ಬಂದೆ. ಮಗು, ನನಗೆ ಬ್ರಹ್ಮಬಾಬು ಅವರು ಕರೆದು ಹೇಳಿದ್ರು, ಡಾಕ್ಟರ್ನ ಕರ್ಕೊಂಬ ಅಂತ ಹೇಳಿದ್ರು. ನಾನು ಓಡಿ ಹೋಗಿ ಅಲ್ಲಿ ಜಮುನಾ ಪ್ರಸಾದ್ ಅಂತ ಒಬ್ಬರ ಹೆಸರು ಇವತ್ತು ಅದರ ಅವರು, ಜಮುನಾ ಪ್ರಸಾದ್ ಅನ್ನೋರು. ಅವ್ರ ಹತ್ರ ನಾನು ಹೋದೆ. ಅವ್ರಿಗೆ ಹೇಳಿದೆ, ಬಾಬೋರಿಗೆ ಸ್ವಲ್ಪ ಮೈ ಸರಿ ಇಲ್ಲ, ನೀನು ಸೈಕಲ್ ತಗೊಂಡು ಹೋಗು ಅಂತ ಹೇಳಿ. ಅವಾಗ ಯಜ್ಞದಲ್ಲಿ ಯಾವುದೇ ಪ್ರಕಾರ ಕಾರು ಇದ್ದಿದ್ದಿಲ್ಲ. ಸೈಕಲ್ ತಗೊಂಡು ಕೊಟ್ಟು ಕಳಿಸಿದ್ರು. ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ಹೋಗಿ ಅವರು ಹಿಂಗ ಬಾಬೋರಿಗೆ ಮೈ ಸರಿ ಇಲ್ಲ ಬಾ ಅಂತಂದಾಗ ಆ ಡಾಕ್ಟರ್ ಹೇಳಿದ್ರು, ನಾನು ಸ್ವಲ್ಪ ಚಾಯ್ ಕುಡಿತೀನಿ, ಹೋಗ್ಬಿಡುನು ಅಂತಂದ್ರು. ಅಷ್ಟ್ರೊಳಗಡೆ ಮತ್ತೆ ಈ ವಿಶ್ವರತ್ನದವರು ಮತ್ತೆ ಫೋನ್ ಮಾಡಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ. ಆವಾಗ ಫೋನ್ ಯಾರು ಎತ್ತಲಿಲ್ಲ. ಆ ಹಾಸ್ಪಿಟಲ್ ಎದುರುಗಡೆ ಒಬ್ಬರ ಸರ್ದಾರ್ನ ಅಂಗಡಿ ಇತ್ತು. ಆ ಸರ್ದಾರ್ ಅಂಗಡಿಗೆ ಫೋನ್ ಮಾಡಿದ್ರು. ಹಿಂಗ ಅಲ್ಲಿ ಹೋಗಿ ಹೇಳಿ ಡಾಕ್ಟರ್ಗೆ. ಅವ್ರ ಡಾಕ್ಟರ್ ಅದೇ ಕ್ವಾರ್ಟರ್ಸ್ ಅಲ್ಲೇ ಇತ್ತು ಹಾಸ್ಪಿಟಲ್ ಮುಂದ್ಗಡೆ. ಡಾಕ್ಟರ್ ಅರೋರಾ ಅವ್ರ ಹೆಸರು. ಅವ್ರ ಡಾಕ್ಟರ್ ಹತ್ರ ಹೋಗಿ ಸಂದೇಶ ಕೊಟ್ರು. ನಿಮಗ್ ಅರ್ಜೆಂಟ್ ಬಾ ಅಂದಾರ ದಾದಾವ್ರು ಅಂತ ಹೇಳಿದ್ರು. ಅವಾಗ ಆ ಕಡೆ ಕ್ಲಾಸ್ ಮುಗಿದ ನಂತರ ಬಾಬೋರು ವಿಶ್ವರತ್ನದ ಹೇಳ್ತಾರ, ಬಾಬೋರು ತಮ್ಮ ರೂಮ್ ಹೋಗಿ ಪಲ್ಲಂಗ್ ಮ್ಯಾಗ
ಮನ್ಕೊಂಡ್ರಂತ. ಆ ರೂಮ್ ನಲ್ಲಿ ದಾದಿ ಪ್ರಕಾಶ್ ಮಣಿಯವರು ಬಂದ್ರು. ಇನ್ನೂ ಸ್ವಲ್ಪ ಕೆಲವೊಂದ್ ಜನ ಅಣ್ಣಂದ್ರು ಅಕ್ಕಂದ್ರು ಬಂದ್ರು. ಬಾಬೋರ್ದು ಒಂದ್ ಕೈಯ ಹೃದಯದ ಮೇಲೆ ಇತ್ತು, ತಮ್ಮ ಹೃದಯದ ಮೇಲೆ. ಇನ್ನೊಂದು ಕೈಯ ದಾದಿ ಕೈಯಲ್ಲಿ ಕೈ ಕೊಟ್ಟಿದ್ರು. ಸ್ವಲ್ಪ ಸಮಯ ಮನ್ಕೊಳ್ಳೋರು ಮತ್ ಸ್ವಲ್ಪ ಎದ್ದು ಕುಂಡ್ರೋರು. ಬಾಬೋರ್ಗೆ ಏನೋ ಒಂದು ತ್ರಾಸ ಆಗ್ತಾ ಇದೆ ಅಂತ ಅನುಭವ ಆಗ್ತಾ ಇತ್ತು. ಬಾಬು ಅವರು ತೊಂದ್ರೆ ಒಳಗಿದ್ದಾರ ಅಂತ ಅನುಭವ ಆಗ್ತಾ ಇತ್ತು ನನಗ. ದಾದಾ ಅಲ್ಲೇ ನಿಂತಿದಾರ, ದಾದಾನು ಶಬ್ದಗಳಿವೆಲ್ಲ. ರೆಸ್ಟ್ ಅಂದ್ರೆ ರೆಸ್ಟ್ಲೆಸ್ ಫೀಲ್ ಮಾಡ್ತಾ ಇದ್ರು ಬಾಬು ಅವರು, ಫೀಲಿಂಗ್ ಆಗ್ತಾ ಇತ್ತು ಅವ್ರಿಗೆ. ಆಗ ಬೇಗ ಬೇಗ ನಾನು ಹೊರಗಡೆ ಬಂದು ಮತ್ತೆ ಹಾದಿ ಕಾಯ್ಕೊಂಡು ಗೇಟ್ ನಲ್ಲಿ ಬಂದು ನಿಂತಿದ್ದೆ. ಅಲ್ಲಿ ಡಾಕ್ಟರ್ ಬಂದ್ರು. ಡಾಕ್ಟರ್ ಬಂದು ಆದ ಅಷ್ಟರೊಳಗೆ ದಾದಾವ್ರು ಏನ್ ಮಾಡಿದ್ರಂತ, ಒಂದು ಇಂಜೆಕ್ಷನ್ ಇರ್ತದ, ಆ ಇಂಜೆಕ್ಷನ್ ನಲ್ಲಿ ಸಿರಿಂಜ್ ಇಂಜೆಕ್ಷನ್ ತುಂಬಿಟ್ಟಿದ್ರು. ಆ ಬಾಬು ಅವರು ಬಂದ ತಕ್ಷಣ ಡಾಕ್ಟರ್ ಅರ್ಜೆಂಟ್ ಬನ್ನಿ ಡಾಕ್ಟರ್ ತಂದ್ರು. ಆ ಇಂಜೆಕ್ಷನ್ ಅನ್ನ ಡಾಕ್ಟರ್ ಹೇಳಿದ್ರು, ಇಂಜೆಕ್ಷನ್ ಕೊಡು ಅಂತ ಹೇಳಿದ್ರು. ಬಾಬು ಅವ್ರಿಗೆ ಕೊಟ್ರು. ಅವ್ರ ಶರೀರ ಬಹಳ ತಂಪಾಗಿತ್ತು. ಆ ಡಾಕ್ಟರಿಗೊಂದು ಬಹಳ ಫೀಲಿಂಗ್ ಆಯ್ತು, ನಾನು ಚಾ ಕುಡಿಬಾರ್ದಾಗಿತ್ತು, ನಾ ಬರ್ಬೇಕಾಗಿತ್ತು ಅಂತ ಅವ್ರು ಫೀಲ್ ಮಾಡ್ಕೊಂಡ್ರು. ದಾದಾ ಹೇಳ್ತಾರ, ಮುಂಜಾನೆ ಡಾಕ್ಟರ್ನ ಕರ್ಕೊಂಡ್ ಬಂದಿದ್ರು ದಾದವ್ರು. ಬಾಬು ಅವ್ರು BP ಚೆಕ್ ಮಾಡಿ ಹೋಗಿ, ಇವರೇ ಡಾಕ್ಟರ್ ಅರೋರಾ, ಇವರೇ ಚೆಕ್ ಮಾಡಿ ಹೋಗಿದ್ರು. ಆಗ ಚೆಕ್ ಮಾಡಿದಾಗ ಎಲ್ಲ ನಾರ್ಮಲ್ ಇತ್ತು. ನಾನು ಡಾಕ್ಟರ್ ಜೊತೆನೇ ಇದ್ದೆ, ನಾನು ನೋಡ್ತಾ ಇದ್ದೆ. ಡಾಕ್ಟರ್ ಹೇಳಿದೆಲ್ಲ ಓಕೆ ಇದೆ ಅಂತ ಹೇಳಿ. ದಾದಿ ಕೈಯಲ್ಲಿ ಬಾಬೋರ್ ಕೈ ಇತ್ತು. ಬಾಬೋರ್ ಕಣ್ಣು ಮುಚ್ಚಿದ್ರು. ಆ ದೃಶ್ಯವನ್ನ ನೋಡಿ ಡಾಕ್ಟರ್ ತುಂಬಾ ಫೀಲ್ ಮಾಡ್ಕೊಂಡು ದೇಹದ ಬಂದು ಹೇಳ್ತಾರ, ಬಾಬೋರ್ ದೇಹ ತ್ಯಾಗ ಮಾಡಿದಾರ ಅಂತ ಹೇಳ್ತಾರ. ಮತ್ತೆ ಬಾಬೋರ್ನ ಅಲ್ಲೇ ಪಲ್ಲಂಗದಲ್ಲಿ ಮನಗಿಸಿ ಡಾಕ್ಟರ್ ಹೊರಗಡೆ ಬಂದು ಬಹಳ ಫೀಲ್ ಮಾಡ್ಕೊಂಡ್ರು. ನಾನು ಬಹಳ ತಪ್ಪು ಮಾಡಿದೆ, ಬರ್ಬೇಕಾಗಿತ್ತು, ನಾನು ಸ್ವಲ್ಪ ಜಲ್ದಿ ಬಂದ್ರೆ ಬಾಬೋರ್ ಉಳಿಬಹುದಾಗಿತ್ತನ, ಸಾರಿ ಅಂತ ಹೇಳಿ ಡಾಕ್ಟರ್ ಅರೋರಾ ಅವರು ಹೋಗ್ಬಿಟ್ರು. ಆದ್ರೂ ಸಂಕಲ್ಪ, ಇನ್ನೊಬ್ರು ಲೇಡಿ ಡಾಕ್ಟರ್ ಇದ್ರು, ಅವರು ರಿಟೈರ್ಮೆಂಟ್ ಆಗಿದ್ರು. ಮತ್ತೊಬ್ರು ಯಾರೋ ಹೋಗಿ ಅವ್ರನ್ನ ಕರ್ಕೊಂಬಂದ್ರು. ಅವರು ಬಂದು ಬಾಬೋರ್ನ ಚೆಕ್ ಮಾಡಿದ್ರು, ಎಲ್ಲೇ ಶ್ವಾಸ ಅದಾನ ದೇಹದಲ್ಲಿ ಅಂತ ಹೇಳಿ. ಅವರು ಸಹ ಬಾಬೋರ್ನ ನೋಡಿದಾಗ ಕನ್ಫರ್ಮ್ ಆಯ್ತು, ಬಾಬೋರು ಈ ಲೋಕವನ್ನ ಬಿಟ್ಟು ಪರಲೋಕದಲ್ಲಿ ಸೂಕ್ಷ್ಮದಲ್ಲಿ ಹೋಗಿ ತಲುಪಿದಾರಂತೆ. ಎಲ್ಲರ ಮುಖದಲ್ಲಿ ದುಃಖದ ಸ್ವಲ್ಪ ಲೆಹರೆಗಳು. ಯಾಕಂದ್ರೆ ಯಾರು ಸಂಪೂರ್ಣವಾಗಿ 33 ವರ್ಷ ಕಾಲ 24 ಗಂಟೆ ಜೊತೆಲಿದ್ದವರು, ನಿಸ್ವಾರ್ಥ ತಂದೆ, ಜಗತ್ತಿಗೆ ಬ್ರಹ್ಮನ ಪಾಠ ಮಾಡಿದಂತ ಆತ್ಮ, ಎಲ್ಲಾ ಬಂಗ್ಲೆದೊಳಗ ನಿಧಾನವಾಗಿ ವಿಚಾರ ಹರಡಿತು. ದಾದಾ ಅವ್ರು ಹೊರಗಡೆ ಬಂದು 9:30 ಆಗಿತ್ತು. ಬಾಬು ಅವ್ರ ದೇಹ ತ್ಯಾಗ ಮಾಡಿದಾಗ ದಾದಿ ಪ್ರಕಾಶ್ ಮಣಿಯವರು ಹೊರಗಡೆ ಬಂದು ಫೋನ್ ಮಾಡಿಸಿದ್ರು. ಎಲ್ಲಾ ಕಡೆ ಸೆಂಟರ್ಗೆ ಫೋನ್ ಮಾಡಿದ್ರು. ಒಬ್ರು ಅಣ್ಣವ್ರಿಗೆ ಅಲ್ಲಿ ದೀದಿ ಅಂತಿರ್ತಾರ, ಡೆಲ್ಲಿಗೆ ಫೋನ್ ಮಾಡಿದ್ರು. ಆ ದೀದಿಜಿ ಅವರಿಗೆ ಮೆಸೇಜ್, ಅವಾಗ ದೀದಿಜಿ ಅವರು ಲಕ್ನೋದಲ್ಲಿದ್ರು. ಅವಾಗ ದೀದಿ ಅಂದ್ರು, ನೀವು ಮಜಾ ಮಾಡ್ತಿದ್ದೀರಿ, ಡೆಲ್ಲಿಗೆ ಫೋನ್ ಮಾಡಿದ್ರು, ಡೆಲ್ಲಿಯಿಂದ ಅಲ್ಲಿ ಫೋನ್ ಮಾಡಿದ್ರು. ದೀದಿ ಅಂದ್ರ
ಎರಡನೇ ಚೀಫ್ ಆಫ್ ಬ್ರಹ್ಮಕುಮಾರಿ. ಫಸ್ಟು ಮಹತೇಶ್ವರಿ ಜಗದಂಬ, ಎರಡನೇದು ದೀದಿ, ಮೂರನೇದು ದಾದಿ ಪ್ರಕಾಶ್ ಮಣಿ ಅವರು. ದೀದಿ ಅಂದ್ರ ದಾದಿ ಇವ್ರಿಬ್ರು ಒಂದೇ ದೇಹ ಒಂದೇ ಆತ್ಮ, ಅಂದ್ರ ಆತ್ಮ ಒಂದೇ ದೇಹ ಎರಡಂತ ಅನುಭವ. ಅಷ್ಟು ಕ್ಲೋಸು, ಅಷ್ಟು ಯಜ್ಞದ ಒಂದು ರೈಟ್ ಹ್ಯಾಂಡ್ ಆಗಿದ್ರು. ಒಬ್ರು ಅಡ್ಮಿನಿಸ್ಟ್ರೇಷನ್ ನೋಡಿದ್ರ, ಇನ್ನೊಬ್ರು ಸೆಂಟರ್ ಗಳನ್ನ ನೋಡ್ತಾ ಇದ್ರು. ಅದಕ್ಕೆ ಅವ್ರು ಅಂದ್ರು ನೀವು ಮಜಾ ಮಾಡ್ತೀರಿ ಅಂದ್ರು. ಮತ್ತ ಅವರು ಡೆಲ್ಲಿಗೆ ಫೋನ್ ಮಾಡಿದ್ರು, ಮಧುಬನ್ಗೆ ಫೋನ್ ಮಾಡಿದ್ರು ಯಾರು, ದೀದಿಜಿ ಅವರು. ದೀದಿಜಿ ಅವರ ಫೋನ್ ಹೋದ ನಂತರ ತುರಂತ ಡೆಲ್ಲಿಗೆ ಬಂದ್ರು ದೀದಿಜಿ ಅವರು. ದೀದಿ ಡೆಲ್ಲಿಗೆ ಬಂದ್ರು. ಆಲ್ರೆಡಿ ಬಹಳ ಜನ ಡೆಲ್ಲಿಯಿಂದ ಅಣ್ಣಂದಿರು ಅಕ್ಕಂದಿರು ಮಧುಬನ್ ಕಡೆ ಹೊರಟಿದ್ರು. ದೀದಿ ಫಸ್ಟ್ ಟ್ರೈನ್ ಯಾವ್ದದ ಅದೇ ಹಿಡ್ಕೊಂಡ್ಬಿಟ್ರು. ಬಂದು ಡೆಲ್ಲಿಗೆ ಬಂದ ಮಧುಬನ್ಗೆ ಬಂದು ತಲುಪಿದ್ರು. 20ನೇ ತಾರೀಕು ತಲುಪಿದ್ರು ದೀದಿಯವರು. ದೀದಿ ಅವಾಗ ಬಾಬು ಅವರ ದೇಹವನ್ನ ಅಲ್ಲಿ ಹಿಸ್ಟ್ರಿ ಹಾಲ್ ಅಂತ ಹೇಳ್ತಾರ. ಆ ಹಿಸ್ಟ್ರಿ ಹಾಲ್ದಲ್ಲಿ ಎಷ್ಟು ಯಜ್ಞದಲ್ಲಿ ಮಹಾರಥಿಗಳು 380 ಜನರ ಎಲ್ಲರದು ಫೋಟೋ ಅದ, ಬಾಬು ಅವ್ರ ಫೋಟೋ ಅದ ಅಲ್ಲಿ ಇವತ್ತು ಅದಾವ. ಆ ಹಾಲ್ನಲ್ಲಿ ಬಂದು ಬಾಬು ಅವ್ರ ದೇಹವನ್ನು ಇಟ್ಟಿದ್ರು. ಮೊದಲೇ ದಿನ ಬಾಬು ಅವರು ದೇಹ ಬಿಟ್ಟಾಗ ಅಲ್ಲೇ ರೂಮ್ ನಲ್ಲಿ ಇಟ್ಟಿದ್ರು. ಯಾಕಂದ್ರೆ ಅವಾಗೆಲ್ಲ ಮೌಂಟ್ ಆಬುದಲ್ಲಿ ಕೋಲ್ಡ್ ಇರ್ತಿತ್ತು, ಅಷ್ಟೇನು ಜಲ್ದಿ ದೇಹ ಖರಾಬ್ ಆಗ್ತಿದ್ದಿಲ್ಲ. ಸರಿ, ಎರಡನೇ ದಿನ ಹಿಸ್ಟ್ರಿ ಹಾಲ್ನಲ್ಲಿ ತಂದಿಟ್ರು. ಯಾಕಂದ್ರ ಅಕ್ಕಂದ್ರು ಅಣ್ಣಂದ್ರು ಬಾಬು ಅವ್ರು ನೋಡ್ಬೋದು, ಆರಾಮಾಗಿ ದರ್ಶನ ತಗೋಬಹುದು ಅಂತ ಹೇಳಿ. ಸುಮಾರು ಇರ್ಬೋದು 200 ಸೆಂಟರ್ ಇರ್ಬೋದು ಆ ಸಮಯದಲ್ಲಿ. ಜನ ಎಲ್ಲ ಕಡೆಯಿಂದ, ಕರ್ನಾಟಕದಿಂದನೂ ಕೆಲವೊಂದ್ ಜನ ಇದ್ರು ಅಂತ ನಾ ಕೇಳಿನಿ. ಬೆಂಗಳೂರಿಂದ ಕೆಲವೊಂದ್ ಜನ ಹೋಗಿದ್ರು. ಬಾಬು ಅವರ ದೇಹದ ಬಹಳ ಸಮಯ ಅಲ್ಲಿ ದೃಷ್ಟಿ ತಗೊಂಡು ಹೊರಗಡೆ ಬಂದು ನಿಂತಿದ್ರು. 19ನೇ ಜನವರಿಯಿಂದ ಎಲ್ಲಾ ಕಡೆಯಿಂದ ಅಣ್ಣಂದ್ರು ಅಕ್ಕಂದ್ರು ಬರ್ಲಾಕ್ ಪ್ರಾರಂಭ ಆಯ್ತು. ಸುಮಾರು 1,000 ಬಾಬು ಅವರು ದಾದಾವ್ರು ಹೇಳ್ತಾರ, ಸುಮಾರು 1,000 ಅಣ್ಣಂದ್ರ ಅಕ್ಕಂದ್ರು ಆ ಸಮಯದಲ್ಲಿ ಸೇರಿದ್ರು. ಅವಾಗ ಮಧುಬನ ಬಹಳ ಚಿಕ್ಕದಿತ್ತು, ಯಾರಿಗೂ ಇರ್ಲಾಕ್ ಸ್ಥಾನ ಇದ್ದಿದ್ದಿಲ್ಲ. ಆದ್ರೂ ಹೇಳ್ತಾರ, ಬಾಬು ಅವರು ಏನು ಹಿಸ್ಟ್ರಿ ಹಾಲ್ ಕಟ್ಟಿದ್ರಲ್ಲ, ಬಾಬು ಅವರ ಅಧ್ಯಕ್ಷತೆಯಲ್ಲಿ ಕಟ್ತಾ ಇದ್ರು. ಬಾಬು ಅವರು ಏನು ಶಾಂತಿ ಸ್ತಂಭದ, ಶಾಂತಿ ಸ್ತಂಭದ ಮುಂದಗಡೆನೆ ಒಂದು ಸ್ಥಾನ ಅದ, ಅಲ್ಲಿ ಹಿಸ್ಟ್ರಿ ಹಾಲು ಮೊದಲನೇ ಫ್ಲೋರ್ ಎಲ್ಲ ತಯಾರಾಗಿತ್ತು. ಮೇಲ್ಗಡೆ ಕೇವಲ ಗೋಡೆಗಳ ಮಾತ್ರ ಇದ್ದು, ಅದ್ರ ಮ್ಯಾಗ ಛತ್ ಅಂತಾರ, ಅದು ಇದ್ದಿದ್ದಿಲ್ಲ. ಅಲ್ಲಿ ಅನೇಕರು ಅಲ್ಲೇ ಇದ್ರು. ಕೆಲವೊಂದ್ ಜನ ಆಗಿನ ಟೈಮ್ದಾಗಂತೂ ಭಯಂಕರ ಕೋಲ್ಡ್ ಇತ್ತು. ಯಾರಿಗೆ ಎಲ್ಲಿ ಜಾಗ ಸಿಗ್ತದ ಅಲ್ಲೇ 1 ಗಂಟೆ 2 ಗಂಟೆ ರೆಸ್ಟ್ ಮಾಡಿದ್ರು. ಆದ್ರ ಕೂತ್ಕೊಂಡು ದಾದಿಗಳೆಲ್ಲ ಚಾರ್ಟ್ ತಯಾರು ಮಾಡಿದ್ರು, ಏನೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ಹೇಳಿ ಜಾಗದ ಬಗ್ಗೆ ವಿಚಾರ ಮಾಡಿದ್ರು. ಅಲ್ಲಿ ಆಗಿನ ಸಮಯದಲ್ಲಿ ಥಂಡಿ ಬಹಳ ಇದ್ದಾಗ ಏನಾಯ್ತಂದ್ರ, ಸ್ವಲ್ಪ ಸ್ಥಾನದಲ್ಲಿ ಬಹಳ ಎಲ್ಲರೂ ಹೆಂಗರೆ ಅಡ್ಜಸ್ಟ್ ಮಾಡ್ಕೊಂಡು ಆ ಟೈಮ್ದಾಗ 19ನೇ ತಾರೀಕಿಗೆ ಸಂತ್ರಿ ದಾದೀಜಿ ಅಂತ ಒಬ್ಬರು ದಾದಿ ಇದ್ರು. ಇವೆಲ್ಲ ದಿವ್ಯ ಹೆಸರುಗಳು. ಇವೆಲ್ಲ ಸಂತ್ರಿ ದಾದಿಗಳು, ಗುಲ್ಜಾರ್ ದಾದಿ, ಪ್ರಕಾಶ್ ಮಣಿ ದಾದಿ, ಇವು ಪರಮಾತ್ಮನ ಕೊಟ್ಟ ಹೆಸರುಗಳು. ಇವು 380 ಜನರಿಗೆ ಪರಮಾತ್ಮ ಹೆಸರು ಕೊಟ್ಟಿದ್ರು. ಸಂತ್ರಿ ದಾದಿ ಯಾರಂದ್ರ ಬ್ರಹ್ಮ ಬಾಬಾ ಅವರ ಅಣ್ಣನ ಮಗನ ಪತ್ನಿ. ಅವ್ರ ಶರೀರದಲ್ಲಿ ಪರಮಾತ್ಮ ಅಂದ್ರೆ ಬ್ರಹ್ಮ ಬಾಬಾ ಅವ್ರ ಸೊಸೆ ಆಗ್ಬೇಕು. ಅವರ ಶರೀರದಲ್ಲಿ ಅವ್ಯಕ್ತ ಬಾಬ್ದಾದ ಅವರು ಬಂದು ಮುರಳಿ ಓದಿಸಿದ್ರು. ಬಾಬಾ ಅವ್ರ ಮಕ್ಕಳಿಗೆ ಶಾಂತವನ ಕೊಟ್ರು. ಬಾಬಾ ಅವ್ರ ಶಬ್ದ ಇದು, ನಾನು ಎಲ್ಲಿ ಹೋಗಿಲ್ಲ, ನಾನು ನಿಮ್ಮ ಜೊತೆಯಲ್ಲೇ ಇದ್ದೇನೆ, ನಾನು ನಿಮ್ ಜೊತೆಯಲ್ಲೇ ಇದ್ದೀನಿ, ಸದಾ ನಿಮ್ ಜೊತೆಯಲ್ಲೇ ಇರ್ತೀನಿ, ಅಂತಿಮ ಸಮಯದಲ್ಲಿ ನಿಮ್ ಜೊತೆನೆ ಕರ್ಕೊಂಡು ಹೋಗ್ತೀನಿ. ಇದು ಭಗವಂತನ ಶಬ್ದ. ಇದು ಇವತ್ ನಮ್ಗೆಲ್ಲರಿಗೂ ಅನ್ವಯ ಆಗ್ತಿದ್ದು. ಶಿವಬಾಬಾ ಅವರು ಎಲ್ಲಿ ಹೋಗಿಲ್ಲ, ಬಾಬಾ ಅವರು ಇಲ್ಲೇ ಇದ್ದಾರೆ, ಬ್ರಹ್ಮ ಬಾಬಾ ಅವರು ಇಲ್ಲೇ ಇದ್ದಾರೆ. ಅದಕ್ಕೆ ಅವ್ರ ಶರೀರ ಬಿಟ್ರು, ಇವ್ರ ಶರೀರ ಬಿಟ್ರು ಇಲ್ಲ. ಶಿವಬಾಬರ ಮಹಾವಾಕ್ಯದ ಅವರು ಬೇರೆ ಪ್ರಕಾರವಾದಂತಹ ಪಾಲನೆ ಕೊಡ್ತಾರೆ, ಆದ್ರೆ ಬಾಬೋರ್ ಇಲ್ಲೇ ಇದ್ದಾರೆ. ಅದಕ್ಕೆ ಕೆಲವೊಂದ್ ಜನ ಬಹಳ ತಪ್ಪ ಕಲ್ಪನೆಗಳದಾವ. ಬಾಬೋರ್ ಬರ್ದುಲ್ಲ, ದಾದಿ ಶರೀರ ಬಿಟ್ರು, ಅದು ನಮಗೆ ಯಾಕೆ ಚಿಂತೆ ಬೇಕದು? ಸ್ವಯಂ ಪರಮಾತ್ಮ ಅಂತ ಮಕ್ಕಳಿಗೆ ಹೆಂಗ್ ಪಾಲನೆ ಕೊಡ್ಬೇಕು ಗುರ್ತದ ಅವನಿಗೆ. ಪರಮಾತ್ಮನ ಶಬ್ದ ಎಂದೂ ಅಸತ್ಯ ಇಲ್ಲ.
ನಾನು ಎಲ್ಲಿಗೆ ಹೋಗಿಲ್ಲ, ನಾನು ನಿಮ್ ಜೊತೆಲೇ ಇದ್ದೇನೆ ಮತ್ತು ಸದಾ ನಿಮ್ ಜೊತೆಲೇ ಇರುವೆನು. ಈ 3 ಮಾತುಗಳನ್ನ ನೆನಪಿಟ್ಕೋರಿ ಜೀವನದಲ್ಲಿ ಯಾವಾಗಲೂ. ನಾವೆಲ್ಲರೂ ಜೊತೆಯಲ್ಲೇ ಇದ್ದೀವಿ, ವತನಕ್ಕೆ ಹೋಗೋಣ. 4ನೇದ್ದು ಬಾಬಾ ಹೇಳ್ತಾರ, ನಿಮ್ಮೆಲ್ಲ ಕರ್ಕೊಂಡ ನಾ ವತನಕ್ಕೆ ಹೋಗ್ತೀನಿ. ಸತ್ಯುಗಕ್ಕೆ ಕರ್ಕೊಂಡ್ ಹೋಗ್ಬೇಕಂದ್ರ, ವತನಕ್ಕೆ ಕರ್ಕೊಂಡ್ ಹೋಗ್ಬೇಕಂದ್ರ ಬಾಬಾ ಅವ್ರ ಜೊತೆಯಲ್ಲಿ ಕರ್ಕೊಂಡ್ ಹೋಗ್ತಾರ. ನಾನು ಕೇವಲ ವ್ಯಕ್ತ ಪಾಠವನ್ನ ಮುಗಿಸಿ ಅವ್ಯಕ್ತ ಪಾಠವನ್ನ ಮಾಡ್ತಾ ಇದ್ದೇನೆ. ಅವ್ಯಕ್ತ ಬಾಬ್ದಾದ ಅವರು ದಾದಿಗಳ ಜೊತೆಯಲ್ಲಿ ಬೇರೆ ಕುಳಿತು ಅವರಿಗೆ ಡೈರೆಕ್ಷನ್ ಕೊಟ್ರು. ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವ ಕಾರೋಬಾರ ಏನ್ ಮಾಡ್ಬೇಕು. ಇದು 19ನೇ ತಾರೀಕು ಎಲ್ಲ ಮುಗಿತಿದ್ರು. ಆದ್ರ ಯಾರು ಈ ಜಗತ್ತಿಗೆ ನಿಮಿತ್ತವಾದ್ರು, ಈ ಜಗತ್ತಿಗೆ ನಿಜವಾದ ಸುಖ ಶಾಂತಿಯನ್ನು ಕೊಡಲು ಯಾರ ದೇಹ ನಿಮಿತ್ತಿತ್ತು, ಮತ್ತೆ ಬ್ರಹ್ಮಬಾಬಾ ಅವರ ಅಂತಿಮ ಸಂಸ್ಕಾರ ಹೆಂಗಾಯ್ತು ಅದನ್ನ ವರ್ಣನೆ ಮಾಡ್ತಾರೆ ಬಾಬಾರು. ಲೌಕಿಕ ಮಗ ಯಾರು, ನಾರಾಯಣ್ ದಾದಾ ಬಂದ್ರು. ಅಲೌಕಿಕ ಮಗ ಯಾರು, ಇದನ್ನ ಯಾರು ಹೇಳಿದ್ರು? ಇದನ್ನ ಅವ್ಯಕ್ತ ಬಾಬ್ ದಾದಾ ಹೇಳಿದ್ರಿ ಈ ಮಾತುಗಳನ್ನ. ಪರಮಾತ್ಮನ ಹೇಳಿದ್ರು. ಯಾರು ಇವ್ರ ದೇಹಕ್ಕ ಆ ಬೆಂಕಿ ಇಡಬೇಕು ಫಸ್ಟ್, ಯಾರು ಮುಂದಿರ್ಬೇಕು ಅಂತ ಬಾಬೋರ್ ಹೇಳಿದ್ರು. ಲೌಕಿಕ ಮಗ ನಾರಾಯಣ್ ದಾದಾ, ಬ್ರಹ್ಮ ಬಾಬೋರ 2ನೇ ಮಗ ನಾರಾಯಣ್ ದಾದಾ ಅಂತಿದ್ರು. ಅವರು ಮೊನ್ನೆ ಸ್ವಲ್ಪ ಸಮಯ ದೇಹ ಬಿಟ್ರು. ಅವ್ರಿಗೂ 96-97 ವರ್ಷ ಇತ್ತು. ಬ್ರಹ್ಮ ಬಾಬೋರ್ಗೆ 93. ಇನ್ನೊಬ್ಬರು ದಾದಿ ಇದ್ರು, ನಿರ್ಮಲ್ ಶಾಂತಮಣಿ ದಾದಿ, ಅವ್ರಿಗೆ 98 ವರ್ಷ. ಅವ್ರ ಮನೆತನದೊಳಗೆ ಎಲ್ಲರೂ ವಯಸ್ಸಿಷ್ಟು. ಯಾಕಂದ್ರೆ ಈ ಜಗತ್ತಿಗೆ ಪರಮಾತ್ಮನ ಸತ್ಯವಾದಂತಹ ಜ್ಞಾನವನ್ನ ಕೊಡ್ಲಾಕ್ ನಿಮಿತ್ತ ಆದ್ರ ಅವ್ರು ಮತ್ತೆ ಇನ್ನ ಅಲೌಕಿಕ ಮಗ ಯಾರು, ವಿಶ್ವರತ್ನ ದಾದ, ಯಾರು ಈ ಮಾತುಗಳನ್ನ ಹೇಳ್ತಿದಾರಲ್ಲ ಅವ್ರ ಅಲೌಕಿಕ ಮಗ. ಇವ್ರಿಬ್ರಿ ಮುಂದಾದ್ರು. ಅಲ್ಲಿಂದ ಮೌಂಟ್ ಆಬುದಲ್ಲಿ ಸುಮಾರು 10-11 ಗಂಟೆ ಸುಮಾರ ಆ ದೇಹವನ್ನ ತಯಾರು ಮಾಡಿದ್ರು. ತಯಾರು ಮಾಡಿ ಆ ಕಂಪೌಂಡ್ದಲ್ಲಿ ಬಾಬೋರು 2 ಟೆನ್ನಿಸ್ ಕೋರ್ಟ್ ಇದ್ದು. ಒಂದು ಟೆನ್ನಿಸ್ ಕೋರ್ಟು, ಇನ್ನೊಂದು 2 ಟೆನ್ನಿಸ್ ಕೋರ್ಟ್ ಇತ್ತು. ಬಾಬು ಅವರು ಒಂದು ಛೋಟೆ ಹಾಲ್ ಅಂತ ಏನ ಈಗ ಮಾಡಿದಾರಲ್ಲ, ಅಲ್ಲಿನೂ ಒಂದು ಟೆನ್ನಿಸ್ ಕೋರ್ಟ್ ಇತ್ತು. ಅದ್ರ ಮಗ್ಗಲ ಇನ್ನೊಂದಿತ್ತು. ಬಾಬು ಅವರು ಅದನ್ನ ಅಲ್ಲಿ ಬಿಲ್ಡಿಂಗ್ ಕಟ್ಬೇಡ ಅಂತ ಹೇಳಿದ್ರು. ಡ್ರಾಮಾ ಹೆಂಗಿದೆ ನೋಡಿ, ಎಷ್ಟು ವಿಚಿತ್ರ ಡ್ರಾಮಾ ಇದೆ ಅಂದ್ರ, ಆ ಜಾಗ ದೊಡ್ಡ ಜಾಗವನ್ನ ಖಾಲಿ ಹಾಕಿಟ್ರು ಬಾಬು ಅವರು. ಯಾರಿಗೂ ಗೊತ್ತಿಲ್ಲಿದು. ಅದನ್ನ ಸೈಡ್ ನಲ್ಲಿ ರೌಂಡ್ ಶೇಪ್ ದಲ್ಲಿ ರೂಮ್ ಗಳನ್ನು ಕಟ್ಟಿದ್ರು. ಆದ್ರೆ ಆ ಖಾಲಿ ಯಾಕೆ ಇಟ್ರಂದ್ರೆ ಯಾರಿಗೂ ಗುರ್ತಿದಿಲ್ಲ. ಅವಾಗ ಅಂತಿಮ ಈ ಸಮಯದಲ್ಲಿ ಗುರ್ತಾಯ್ತು ಭಗವಂತನ ಪ್ಲಾನ್ ಹೆಂಗಿರ್ತದ ಅಂತಂದ್ರ ಬಹಳ ವಂಡರ್ಫುಲ್ ಅದ. ಅಲ್ಲಿ ಶಾಂತಿ ಸ್ತಂಭದಲ್ಲಿ, ಏನ್ ನಾವ್ ಇವತ್ತು ಶಾಂತಿ ಸ್ತಂಭ ಅಂತೀವಲ್ಲ, ಅಲ್ಲಿ ಟೆನ್ನಿಸ್ ಕೋರ್ಟ್ ಇತ್ತು. ಮಮ್ಮ ಬಾಬೋರು ಮಕ್ಕಳು ದಾದಿಗಳು ಟೆನ್ನಿಸ್ ಆಡ್ತಿದ್ರು. ಅದಕ್ಕ ಅದು ಇರಲಿ ಅಂತ ಬಾಬೋರು ಹೇಳಿದ್ರು. ಅದಕ್ಕೆ ಆ ಸೈಡ್ ದಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ ಕಟ್ಟಿದ್ರು. ಬಟ್ ಆ ಜಾಗವನ್ನ ಖಾಲಿ ಮಾಡಿ ಇಟ್ಟಿದ್ರು. ಆ ಜಾಗದಲ್ಲಿ ವಿಚಾರ ಮಾಡಿ ನೋಡಿದಾಗ ಬಾಬೋರ್ಗೆ ಈಗ ಮುಂದೆ ಮಕ್ಕಳಿಗೆ ಈಗ ಗೊತ್ತಾಯ್ತು, ಹೌದು ನಿಜವಾದ ಬಾಬೋರು ದಿವ್ಯ ದೃಷ್ಟಿದಾತ ಅಂತ ಹೇಳಿ, ದಿವ್ಯ ವಿಧಾತ ಅಂತ ಹೇಳಿ. ಮುಂದೆ ಬಾಬೋರ ಸಂಸ್ಕಾರ ಮಾಡೋ ಸಲುವಾಗಿ ಅಲ್ಲಿಂದ ಹೊರಗಡೆ ತಗೊಂಡ್ ಹೋದ್ರು. 21ನೇ ತಾರೀಕಿದು ಶಿರೋಯಿಗೆ ಹೋಗಿ, ಶಿರೋಯಲ್ಲಿ SP ಇರ್ತಾರಲ್ಲಿ, ಅವ್ರ ಕಡೆ ಅಂದ್ರೆ ಈ ದೇಹ ಎಲ್ಲಿ ಸುಡಬೇಕು, ದೇಹನವನ್ನ ಎಲ್ಲಿ ಸಂಸ್ಕಾರ ಮಾಡ್ಬೇಕಂದಾಗ ಎಲ್ಲರದು ಸಂಕಲ್ಪ ಏನಿತ್ತಂದ್ರ ಅಲ್ಲೇ ಒಳಗಡೆ. ಯಾಕಂದ್ರ ಲೌಕಿಕದಲ್ಲಿ ಯಾವ ರೆಸಿಡೆನ್ಸ್ ಏರಿಯಾದಲ್ಲಿ ದೇಹವನ್ನು ಸುಡೋದು ನೇಮ ಇಲ್ಲ. ಮತ್ತೆ SP ಕಡೆ ಹೋಗ್ಬೇಕಾಗ್ತದ. ಅಲ್ಲಿ SP ಅಂದ್ರ ಡಿಸ್ಟಿಕ್ ಶಿರೋಯಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಪರ್ಮಿಷನ್ ತರಬೇಕಾಗ್ತದ. ಹಿಂಗ ಇವ್ರು ನಮಗ್ ಬಹಳ ಹಿಂಗ ನಮ್ಮ ತಂದೆ ಇದ್ರು ಅಂತ ಹೇಳಿ ಅವ್ರನ್ನ ಶಿರೋಯಿಗೆ ಹೋಗಿ ಬಂದ್ರು. ಶಿರೋಯಿಗೆ ಹೋಗಿ ಒಬ್ಬರು ಪರ್ಮಿಷನ್ ತಗೊಂಡ್ರು. 21ನೇ ತಾರೀಕಿಗೆ ಆ ದೇಹವನ್ನ ತಯಾರು ಮಾಡಿ, ಅದಕ್ಕೆ ನಾವು ಈ ಕಟ್ಟಿಗೆ ಮ್ಯಾಗ ಕಟ್ತಾರಲ್ಲ, ಅದಕ್ಕೆ ಕೆಲವೊಂದ್ ಮಂದಿ ಚಟ್ಟ ಅಂತ ಹೇಳ್ತಾರ. ಬಟ್ ಬಾಬಾ ಅವ್ರಿಗೆ ಈ ಶಬ್ದ ಯೂಸ್ ಮಾಡ್ಬಾರ್ದು ನಾವು. ಆ ಸುಂದರವಾದಂತಹ ಪರಮಾತ್ಮನ ರಥಕ್ಕ ಎಷ್ಟು ಶೃಂಗಾರ ಮಾಡಿ, ಎಷ್ಟು ಆನಂದ ಮಾಡಿಸಿ, ಆ ಒಂದು ಸುಂದರವಾದಂತಹ ಅನೇಕ ಫೋಟೋಗಳು ಸಹ ಇವತ್ತು ನಾವು ನೋಡ್ತೀವಿ. ಅವಾಗಿನ ಟೈಮ್ದಲ್ಲಿ ಫೋಟೋಗಳು ಇವತ್ತು ಏನ್ ಬಾಬೋರಿ ಸದ್ಯ ಫ್ರೆಶ್ ಆಗಿ ಅದಾರ. ಇವತ್ತು 50 ವರ್ಷದ ಹಿಂದಿನ ಮಾತು ಇವತ್ತು ನಾವು ಆ ಫೋಟೋ ನೋಡಿದಾಗ ಏನ್ ಅನಿಸ್ತದ, ಬಾಬೋರ್ ಇಲ್ಲೇ ಅದಾರ, ಬಾಬೋರ್ ಮುಖದಲ್ಲಿ ಎಷ್ಟು ಫ್ರೆಶ್ನೆಸ್ ಇದೆ. ಅದಕ್ಕ ಮಾಡಿ 4 ಕಡೆ ಅದನ್ನೆಲ್ಲ ಕಟ್ಟಿ ದಾದಿಗಳೆಲ್ಲ ಲೈನ್ನಾಗ ಬಂದು ನಿಂತ್ಕೊಂಡ್ಬಿಟ್ರು. ಬಂದವರೆಲ್ಲ ಅವಾಗೆಲ್ಲ ಬಹಳ ಚಿಕ್ಕವರು ದಾದಿಗಳೆಲ್ಲರೂ ಒಬ್ಬೊಬ್ಬರು ಬಂದು, ವಿದ್ಯಾರ್ಥಿಗಳು ಬಂದ್ರು. ಬಾಬೋರ್ ದೃಷ್ಟಿ ತಗೊಂಡು ಬಾಬೋರಿಗೆ ದರ್ಶನ ಮಾಡ್ಕೊಂಡು ಸೈಡ್ ನಲ್ಲೆಲ್ಲ ನಿಂತ್ಕೊಂಡ್ರು. ಅದಕ್ಕೆ ಕೆಲವೊಂದ್ ಜನ ಏನ್ ಮಾಡ್ರು, ತುಂಬಾ ಶಾಂತಿ ಯಾತ್ರೆ ಅಂತ ತಿಳ್ಕೊಬಹುದು. ಅಲ್ಲಿ ಮುಂದೆ ಅದನ್ನ ದೇಹವನ್ನು ತಗೊಂಡು ಹೊರಗಡೆ ಹೋದ್ರು ಗೇಟ್ ನಿಂದ. ಆ ಹೊರಗಡೆ ಗೇಟ್ ನಿಂದ ಅಲ್ಲಿ ಹೇಳ್ತಾರ, ರೂಟ್ ಮಾಡ್ಕೊಟ್ರ. ರೂಟ್ ಬಗ್ಗೆ ಹೇಳಿದ್ರು. ಅಲ್ಲಿ ನಾವು ಇವತ್ತ ಇರ್ತೀವಿ, ನಮಗೆ ಗುರ್ತಾಗ್ತದ. ಅಲ್ಲಿ ಪೋಸ್ಟ್ ಆಫೀಸ್ ಅಂತ ಬರ್ತದ. ಇಲ್ಲಿಂದ ಪಾಂಡವನದಿಂದ
ಆ ಹೊರಗಡೆ ಹೋದಾಗ ನಕ್ಕಿ ಲೇಕ್ ಅಂತ ಬರ್ತದ. ಆ ನಕ್ಕಿ ಲೇಕ್ ಸೈಡ್ ನಲ್ಲಿ ಹೋಗಿ ನಾವು ಮುಂದೆ ಹೋದಾಗ 1 ಕಿಲೋಮೀಟರ್ ಆಗ್ತದ. ಅದು ಪೋಸ್ಟ್ ಆಫೀಸ್ ಅದು. ಆ ಪೋಸ್ಟ್ ಆಫೀಸ್ನ ರೂಟ್ ಹೋಗಿ ಅಲ್ಲಿಂದ ಬಾಬೋರು ದಾದಾ ಹೇಳ್ತಿದ್ದಾರೆ ಹೆಂಗ್ ಹೋದ್ರು ಅಂತ ಹೇಳಿ. ಅದು ಏನ್ ಆನಂದದ ಆ ಮಾತು ಕೇಳಿ ಎಷ್ಟು ಒಂದು ಮನಸ್ಸಿನಲ್ಲಿ ಆನಂದ ಆಗ್ತದ. ಅವ್ರು ನಾವೇ ಅಲ್ಲಿ ಇದ್ದೀವಿ ಅನಿಸ್ತದ ಆ ಸಮಯದಲ್ಲಿ. ಅಲ್ಲಿಂದ ಬಜಾರ್ನ ಎಲ್ಲ ಬಾಬೋರ್ದು ಶಾಂತಿ ಯಾತ್ರೆ ನೋಡು, ಬಾಬೋರ್ ಇದ್ದಾಗೂ ಶಾಂತಿ ಅನುಭವ ಮಾಡಿಸಿದ್ರು, ಹೋದ್ರು ಅನುಭವ ಮಾಡಿದ್ರು. ಅಲ್ಲಿಂದ ನಕ್ಕಿ ಲೇಕ್ ಅಂತ ಬರ್ತದ. ಆ ನಕ್ಕಿ ಲೇಕ್ ಮಾರ್ಗವಾಗಿ ಹೋಗಿ ಮತ್ತೆ ರೌಂಡ್ ಹಾಕೊಂಡ್ ಮುಂದೆ ಪಾಂಡವನ್ ಬಂದ್ ಸೇರಿ, ಪಾಂಡವನದಲ್ಲಿ ಎಲ್ಲರೂ ನಿಂತಿದ್ರು. ಪಾಂಡವನದಲ್ಲಿ ಎಲ್ಲರಿಗೂ ದರ್ಶನ ಆಯ್ತು. ಯಾರ್ಯಾರು ಬರ್ತಿದ್ರು, ಯಾರು ಟ್ರೈನ್ ನಲ್ಲಿ ಇದ್ರು, ಯಾರು ಬಸ್ ನಲ್ಲಿ ಇದ್ರು. ಕೆಲವೊಂದ್ ಜನರಿಗೆ ಸಿಕ್ತು, ಕೆಲವೊಂದ್ ಸಿಗ್ಲಿಲ್ಲ. ಅದಕ್ಕೆ ಎಲ್ಲರೂ ಬಂದು ಬಾಬೋರು ಅಂತಿಮ ಯಾತ್ರೆಯನ್ನ ಎಲ್ಲರಿಗೂ ಏನ್ ಮಾಡಿದ್ರು ಅಂದ್ರೆ ಶ್ರೀಗಂಧದವು ಚಿಕ್ಕ ಚಿಕ್ಕ ಅದು ಕಟ್ಟಿಗೆಯನ್ನು ಕೊಟ್ರು. ಅದ್ರಲ್ಲಿ ತುಪ್ಪದಲ್ಲಿ ಅದನ್ನ ಇಟ್ಟು ಬಾಬೋರ ದೇಹದ ಮೇಲೆ ಇಟ್ಟು ಎಲ್ಲರಿಗೆ ಪ್ರತಿಯೊಂದು 1000 ಜನ ಎಷ್ಟು ಬಂದು ಎಲ್ಲರಿಗೂ ಅದನ್ನ ಕೊಟ್ರು. ಆ ಸಂಪೂರ್ಣವಾದಂತ ಶಾಂತವಾದಂತ ವಾತಾವರಣ ಎಲ್ಲಿ ನೋಡಿದ್ರು ಪೂರ್ಣ ಪಾಂಡವಂದ ಉದ್ದಕ್ಕೂ ಎಲ್ಲ ಕಡೆ ಶಾಂತಿಯ ವಾತಾವರಣ. ಬಹಳ ಒಂದು ಏನೋ ಒಂದು ಹೇಳ್ತಾರಲ್ಲ ಬಾಬೋರು, ನಿಶಬ್ದವಾದಂತ ಒಂದು ಸುಂದರ ವಾತಾವರಣ ಇತ್ತು. ಆ ಸಮಯದಲ್ಲಿ ಎಲ್ಲರೂ ಬಂದು ಯಾರು ಬಹಳ ಜನ ದಾದಿಗಳು ಕಣ್ಣಲ್ಲಿ ನೀರು ತುಂಬಾ ಇತ್ತು. ಕೆಲವೊಂದ್ ಜನ ಹಿಮ್ಮತ್ತಿದ್ದವರು ಬಹಳ ಬಾಬೋರು ಹೇಳಿದ್ರು, ನಾ ಹೋದ್ರು ನೀವು ಅಳಬ್ಯಾಡ್ದಂತ ಹೇಳಿದ್ರಂತ ಬಾಬೋರು. ದಾದಿ ಪ್ರಕಾಶ್ ಮಣಿ ಕಣ್ಣಿನಲ್ಲಿ ಒಂದ್ ಹನಿ ನೀರು ಬರ್ಲಿಲ್ಲಂತ. ಯಾಕಂದ್ರ ಬಾಬೋರು ಆ ವರದಾನದ ಹಸ್ತವನ್ನ ಏನು ಕೊಟ್ಟಿದ್ರಲ್ಲ, ಆ ವರದಾನ ಶಕ್ತಿಯನ್ನ ಬಾಬೋರಿಗೆ ಅರ್ಪಣೆ ಮಾಡಿದ್ರು. ದೃಷ್ಟಿಯಿಂದ ಕೊಟ್ರು, ಕೈಯಿಂದ ಕೊಟ್ರು. ಆ ಶಕ್ತಿಯನ್ನ ವರದಾನ ಒಂದ್ ರೂಪದಲ್ಲಿ ಹೆಂಗ ಸರೆಂಡರ್ ಮಾಡಿಬಿಡ್ತಾರಲ್ಲ, ಅವ್ರ ದಾದಿ ಮಾತ್ರ ಹೇಳ್ತಾರ. ಅವ್ರ ದಾದಿ ನಾವು ಕೇಳಿದೆವು, ದಾದಿ ಬಾಯಿಂದ ಅನುಭವ ಕೇಳಿದೆವು. ದಾದಿ ಯಾವಾಗ್ಲೂ ಏನು ಮಾಡ್ಲಿಲ್ಲ, ವಾಪಸ್ ಹೋದ್ರು. ನಂತರ ಬಾಬೋರು ಆ ಏನಂತಂದ್ರೆ ಆ ಅದನ್ನ ದೇಹವನ್ನ ಅಲ್ಲೇ ಆ ದೇಹವನ್ನ ಇದು ಮಾಡಿ ದಹನ ಮಾಡಿ ನಂತರ ಸಂಸ್ಕಾರ ಆದ ನಂತರ ಅದೇ ಜಾಗದಲ್ಲಿ ಒಂದು ಸಿಂಪಲ್ ಪ್ಲಾನ್ ಮಾಡಿ ಅದಕ್ಕೆ ಒಂದು ಈ ಮಾರ್ಬಲ್ ಅನ್ನ ತರಿಸಿ ಆ ಮಾರ್ಬಲ್ ಅನ್ನ ಹಾಕಿ ಒಂದು ಸುಂದರವಾದಂತಹ ಈ ಶಾಂತಿ ಸ್ತಂಭವನ್ನ ಇವತ್ತು ನಾವೆಲ್ಲರೂ ಬ್ರಹ್ಮ ಬಾಬೋರ್ ಯಾದಗಾರ ರೂಪ, ಶಾಂತಿ ಸ್ತಂಭ, ಶಕ್ತಿ ಸ್ತಂಭ, ಪವಿತ್ರತೆ ಸ್ತಂಭ, ಗುಣಗಳ ಸ್ತಂಭವನ್ನ ನೋಡ್ತಾ ಇದ್ದೀವು. ಅದಕ್ಕ ಅಲ್ಲಿ ಶಾಂತಿಯ ಪ್ರತೀಕವಾಗಿ ಸಾವಿರಾರು ಲಕ್ಷ ಜನರು ವಿದೇಶಿಯರು ಭಾರತದವರು ಬಂದು 18ನೇ ಜನವರಿ ತಾರೀಕು ದಿನ ಇವತ್ತು ನಾವು 30 ವರ್ಷದಿಂದ ಆ ಸೀನ್ ಅನ್ನು ನೋಡ್ತಾ ಇದ್ದೀನಿ ನಾನು. ಎಷ್ಟು ಒಂದು ಡೀಪ್ ಆದಂತ ಎಷ್ಟು ಕೋಲ್ಡ್ ಇದ್ರು ಎಷ್ಟು ಚಲೋ ಅನುಭವ ಇರ್ತದ. ಬಾಬೋರ್ ಏನ್ ನಮ್ ಜೊತೆನ ಇದ್ದಾರೆ, ಸದ್ಯ ಬ್ರಹ್ಮ ಬಾಬೋರ್ ಇಲ್ಲೇ ಇದ್ದಾರೆ, ಎಲ್ಲಿ ಹೋಗಿಲ್ಲ ಅಂತ ಹೇಳಿ ಅಂತ ಅನುಭವ ಮಾಡಿಸಿ ಇಡೀ ಜಗತ್ತಿಗೆ ಇವತ್ತ ಶಾಂತಿಯ ಒಂದು ಸುಂದರವಾದಂತ ಕಿರಣಗಳನ್ನ ಹರಡಿಸುವಂತ ಒಂದು ಸ್ಥಾನವಾಗಿ ಆ ಅಂತಿಮ ದೃಶ್ಯವನ್ನ ಮನಸ್ಸಿನೊಳಗೆ ಮನಸ್ಸಿನ ಪಟಲದ ಮೇಲ್ಗಡೆ ಇವತ್ತು ಸ್ಪಷ್ಟವಾಗಿ ನಾ ಅದನ್ನ ನೋಡ್ತಾ ಇದ್ದೀನಿ, ಅನಿಸ್ತಾ ಇದೆ. ನಾನು ಅಲ್ಲಿದ್ದೆ, ನಾವೆಲ್ಲರೂ ಅಲ್ಲಿದ್ದೀವಿ ಅಂತ ಅನಿಸ್ತಾ ಇತ್ತು. ಬಲೆ 1,000 ಜನ ಇರ್ಬೋದು ಸಾಕಾರದಲ್ಲಿ, ಆದ್ರೆ ಯಾವ ರೂಪದಲ್ಲಿ ನಾವು ಅಲ್ಲಿ ಇದ್ದೀವಿ ಗೊತ್ತಿಲ್ಲ. ಅದಕ್ಕೆ ಬಾಬೋರು ಈ 1918ನೇ ಜನವರಿ ರಾತ್ರಿ 9:00 ದೇಹ ಬಿಟ್ಟದ್ದು. 19ನೇ ತಾರೀಕಿಗೆ ಫುಲ್ಲು, 20ನೇ ತಾರೀಕಿ ಮತ್ತು 21ನೇ ತಾರೀಕಿನ ದಿನ ಬಾಬೋರ್ ದೇಹವನ್ನ ಈ ಪಂಚತತ್ವಿಗೆ ವಿಲೀನ ಆಯ್ತು. ಈ ಬ್ರಹ್ಮ ಬಾಬೋರ್ ದೇಹ ಅದು ಏನು ಸೃಷ್ಟಿ ಒಳಗ ಮಾಡಿದಂತ ಪಾರ್ಟು ಕಲ್ಪ ಫಿಕ್ಸ್ ಅದ. ಅದಕ್ಕೆ ನಮ್ಮೆಲ್ಲರದು ಸೌಭಾಗ್ಯದ ಈ ಮಾತುಗಳನ್ನ ಕೇಳಕ, ಆ ದೃಶ್ಯವನ್ನ ನಾವು ಕಣ್ಣಿನ ತರಬೇಕು. ಕಣ್ಣಿನಿಂದ ಅದನ್ನ ನೋಡ್ಬೋದು. ಮನಸ್ಸಿನ ಪಟಲದಲ್ಲಿ ಬಾಬೋರು ಸ್ಪಷ್ಟವಾಗಿ ಕಾಣ್ತಿದಾರ. ಅದಕ್ಕೆ ಬಾಬೋರು ಎಲ್ಲಿ ಹೋಗಿಲ್ಲ. ಶಿವಬಾಬಾ ಅವರು ನಮ್ ಜೊತೆ ಇದ್ದಾರ, ಬ್ರಹ್ಮ ಬಾಬೋರು ನಮ್ ಜೊತೆ ಇದ್ದಾರ, ಎಲ್ಲರೂ ನಮ್ ಜೊತೆ ಇದ್ದಾರ. ದಾದಿಗಳು ಎಲ್ಲರೂ ಕೇವಲ ಪಾತ್ರವನ್ನ ಬಟ್ಟೆವನ್ನ ಚೇಂಜ್ ಮಾಡ್ಕೊಂಡು, ನಾನು 1988ನೇ ಇಸ್ವಿಯಿಂದ ಮಧುಬನಕ್ಕೆ ಬಂದ ಪ್ರಾರಂಭ ಆಗಿದ್ದು ಇದುವರೆಗೆ 34 ವರ್ಷ ಕಾಲದಲ್ಲಿ 380 ಜನರಲ್ಲಿ ಕಡಿಮೆ ಅರ್ಧ 150 ದಾದಿಗಳನ್ನ ನೋಡಿದೀನಿ. ವಿಶ್ವರತ್ನ ದಾದಾ ಅಂತೂ ಇದ್ರು, ವಿಶ್ವಕಿಶೋರ್ ಬಾಹು ಅಂತ ಅವ್ರು ನೋಡ್ಲಿಲ್ಲ ನಾವು. ಅದಕ್ಕ ಆನಂದ ಕಿಶೋರ್ ದಾದಾ, ಚಂದ್ರಹಾಸ್ ಬಾಹೂಜಿ ಅಂದ್ರೆ ಕೆಲವೊಂದು ರತ್ನಗಳು ಅಣ್ಣಂದರಿದ್ದು ಸಮರ್ಪಿತ ಆದವರು. ಆದ್ರೆ ದಾದಿಗಳು ಮಾತ್ರ ತುಂಬಾ ಜನ, 350 ಜನ ಇದ್ರು. ಅವರಲ್ಲಿ ನಾನು 150 ಜನರನ್ನ ನೋಡಿದೀನಿ, ಅವ್ರ ಪಾಲನೆ ಪಡೆದಿದ್ದೀನಿ. ಅದಕ್ಕ ಇವತ್ತಿನ ದಿನ ನಾವು ಸೌಭಾಗ್ಯಶಾಲಿಗಳೆಲ್ಲರೂ.
ಅದಕ್ಕ ಇಂಥದ್ದು ಇದ್ರ ಅನುಭವ ನಾವು ಬ್ರಹ್ಮ ಬಾಬುರ್ ನೀವು ಅನುಭವ ಮಾಡಿಸ್ತಾರ ನಿಮಗ. ಆ ಸೂಕ್ಷ್ಮವಾಗಿ ನೀವು ಅದನ್ನ ಅನುಭವ ಮಾಡಿದ್ರೆ ಬಾಬುವ್ರು ಇವತ್ತು ಅನುಭವ ಮಾಡಿಸ್ತಾರ. ಅದಕ್ಕ ಈ ವಿಚಾರವನ್ನ ಬಾಬುವ್ರು ಇವತ್ತ ಸಂಕಲ್ಪ ಕೊಟ್ರು. ಅದಕ್ಕೆ ನನಗ ಅವ್ರ ದಾದವರು ಹೇಳಿದ ಮಾತುಗಳನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ಅದಕ್ಕ ನಾವೆಲ್ಲರೂ ನಿಜವಾಗಲೂ ಧನ್ಯರು. ಯಾಕಂದ್ರೆ ಇಂಥ ಒಂದು ಜೀವನ ನಮಗ ಸಿಕ್ಕದ. ಸ್ವರ್ಗವನ್ನ ಕಲ್ಪ ಕಲ್ಪದಲ್ಲಿ ಫಿಕ್ಸ್ ಇದೆ ನಮ್ದು. ಇದು ಕಲ್ಪ ಒಂದಲ್ಲ, ಎಷ್ಟೋ ಕೋಟಿ ವರ್ಷದಿಂದ ನಡೆದಿದೆ. ಯಾವಾಗ ಪ್ರಾರಂಭ ಆಗಿದೆ ಅಂತಿಲ್ಲ, ಅಂತಿಲ್ಲ. ಅದಕ್ಕೆ ಬಾಬಾ ಅವ್ರು ಹೇಳ್ತಾರ, ಇದು ವಂಡರ್ಫುಲ್ ನಾಟಕ ಇದೆ. ಈ ಜಗತ್ತಿನ ಒಂದು ಸುಂದರವಾದಂತಹ ನಾಟಕದಲ್ಲಿ ನಾವೆಲ್ಲರೂ ವಿಶೇಷ ಪಾಠ ಮಾಡ್ಲಕ್ ನಿಮಿತ್ತರಾಗಿದೆವು. ಅದಕ್ಕೆ ತನು ಮನ ಧನ ಸಂಕಲ್ಪ ವಾಣಿ ಶಕ್ತಿಗಳನ್ನ ಎಷ್ಟು ಸಮಯ ನಮ್ಮ ಹತ್ರ ಉಳಿದಿದೆ ಅಷ್ಟು ಈಶ್ವರಿ ಸೇವೆಯಲ್ಲಿ ಅರ್ಪಣೆ ಮಾಡಿ ಮನೆಯಲ್ಲಿ ಇರ್ಬೋದು, ಆರಾಮಾಗಿರಿ, ತೊಂದರೆ ಇಲ್ಲ. ಆದ್ರೆ ಸಂಪೂರ್ಣ ಬಲಿಹಾರಿ ಬುದ್ಧಿಯಿಂದ ಪರಮಾತ್ಮ ಅರ್ಪಣೆ ಮಾಡಿ ಈ ಸುಂದರವಾದಂತಹ ವಿಚಾರಗಳನ್ನ ಬಾಬೋರು ಹೇಳಿಸಿದ್ರು. ಅದಕ್ಕೆ ಬಾಬೋರ್ಗೆ ಕೋಟಿ ಕೋಟಿ ಧನ್ಯವಾದಗಳು. ಅದಕ್ಕೆ ತಾವೆಲ್ಲರಿಗೆ ಇದನ್ನ ಅನುಭವ ಮಾಡಿಸ್ಲಕ್ಕ ನಿಮಿತ್ತ ಬಾಬೋರು. ಅದಕ್ಕೆ ನಾ ಇವತ್ತಿನ ದಿನ ಆ ಕೊನೆಯ ದಿನದ ಒಂದು ದೃಶ್ಯವನ್ನ ನಮ್ಮ ಮುಂದೆ ಇಟ್ಟಿದ್ದೀನಿ. ಅದಕ್ಕೆ ಬಾಬೋರ್ಗೆ ಥ್ಯಾಂಕ್ಸ್ ಕೊಟ್ಟು ಸಂಪೂರ್ಣವಾದಂತಹ ಈ 18 ಜನವರಿ ಅನುಭವವನ್ನ ತಾವು ಮಾಡಿ ಬರುವ ಸಮಯ ಜನವರಿ ಬರ್ತಾ ಇದೆ. ಈಗಿಂದ ತಯಾರು ಮಾಡ್ಕೊಳ್ಳಿ. ಬಾಬೋರ್ ಬ್ರಹ್ಮ ಬಾಬೋರ್ ಅನೇಕ ವಿಶೇಷತೆಗಳದಾವ. ಆ ಒಂದೊಂದು ವಿಶೇಷತೆ ನಾ ಮತ್ತೆ ಸಮಯ ಸಿಕ್ಕ ನೋಡೋಣ. ಎಲ್ಲರಿಗೆ ಮತ್ತೊಂದ್ಸಲ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.